ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನೆಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ದ್ವಿತೀಯ PUC ಇತಿಹಾಸ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರಾಚೀನ ಭಾರತ ಅಂತಕ್ಕಂಥ ಮುಖ್ಯ ಅಧ್ಯಾಯದ 4.1 ಒಂದು ವಿಷಯದಲ್ಲಿ ಬರ್ತಕ್ಕಂಥ ವೈದಿಕ ಸಂಸ್ಕೃತಿ ಅಂತಕ್ಕಂಥ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನೋಡೋಣ. ಸೊ ಅದಕ್ಕೆ ಮುಂಚೆ ಏನಂತಂದ್ರೆ 1, 2, 3 ಅಂತಕ್ಕಂಥ ಅಧ್ಯಾಯದ ಆ ಒಂದು ವಿಡಿಯೋಗಳ ಲಿಂಕನ್ನು ಕೂಡ ಈ ಒಂದು ವಿಡಿಯೋದ ಕೆಳಗೆ ನೀಡಿರ್ತೇನೆ. ಸೊ ಅವುಗಳ ಒಂದು ಸದುಪಯೋಗವನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಸೊ ಇಲ್ಲಿ ಏನಂತಂದ್ರೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮುಖ್ಯ ಪ್ರಶ್ನೆ 1. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೀರಿ ಅಂತಕ್ಕಂಥದ್ದಿದೆ. ಇಲ್ಲಿ ನೋಡ್ಕೊತಾ ಹೋಗೋಣ ಬನ್ನಿ. ಏನಂತಂದ್ರೆ ಮೊದಲೇ ಪ್ರಶ್ನೆ, ಆರ್ಯ ಪದದ ಅರ್ಥವೇನು? ಸೊ ಇಲ್ಲಿ ಆರ್ಯ ಪದದ ಅರ್ಥ ಏನಂತಂದ್ರೆ ಕುಲೀನ ಅಥವಾ ಒಡೆಯ ಅಂತೇಳಿ ಅರ್ಥ ಕೊಡ್ತದೆ. ಯಾವ ಶಬ್ದದಿಂದ ವೇದ ಎಂಬ ಶಬ್ದ ಬಂದಿದೆ? ಸೊ ಇಲ್ಲಿ ಯಾವ ಒಂದು ಶಬ್ದ ಅಂತಂದ್ರೆ ಸಂಸ್ಕೃತ ಭಾಷೆಯ ವಿದ್ ಅಂತಕ್ಕಂಥ ಶಬ್ದದಿಂದ ಇಲ್ಲಿ ಏನಾಗಿದೆ ಅಂದ್ರೆ ಈ ಒಂದು ವೇದ ಅಂತಕ್ಕಂಥ ಪದ ಬಳಕೆಗೆ ಬಂದಿದೆ. ಇನ್ನು ನೆಕ್ಸ್ಟ್ ಏನಂತಂದ್ರೆ ವೇದ ಎಂದರೇನು ಅಂತಕ್ಕಂಥ ಪ್ರಶ್ನೆ ಇದೆ. ಸೊ ವೇದ ಎಂದರೆ ಏನಂತಂದ್ರೆ ಜ್ಞಾನ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತದೆ. ಇನ್ನು ಪ್ರಥಮ ವೇದ ಯಾವುದಂತಂದ್ರೆ ಋಗ್ವೇದ ಅಂತೇಳಿ ನಾವು ಸಾಮಾನ್ಯವಾಗಿ ತಿಳಿದಿರ್ತಕ್ಕಂಥ ಒಂದು ವಿಷಯ. ನೆಕ್ಸ್ಟು 5ನೇ ಪ್ರಶ್ನೆ ಏನಂತಂದ್ರೆ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನ ಯಾರಾಗಿದ್ದರು ಅಂತಕ್ಕಂಥದ್ದಿದೆ. ಸೊ ಯಾರಾಗಿದ್ರಪ್ಪ ಅಂತಂದ್ರೆ ತಂದೆ ಇಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಯಜಮಾನ ಆಗಿದ್ದ ಅಥವಾ ಪಿತೃ ಅಂತೇಳಿ ಕರಿತೀವಿ. ಇನ್ನು 6ನೇದು ಆರ್ಯರ ಪ್ರಮುಖ ಕಸುಬು ಯಾವುದು? ಸೊ ಇಲ್ಲಿ ಆರ್ಯರ ಪ್ರಮುಖವಾಗಿರ್ತಕ್ಕಂಥ ಕಸುಬು ಯಾವುದು ಅಂತಂದ್ರೆ ಕೃಷಿ ಅಂತಕ್ಕಂಥದ್ದು ಒಂದು ಆರ್ಯರ ಪ್ರಮುಖ ಕಸುಬು. ಇನ್ನು ಕ್ಷೇತ್ರ ಎಂದರೇನು? ಸೊ ಕ್ಷೇತ್ರ ಎಂದರೆ ಅಂತಂದ್ರೆ ಕೃಷಿ ಭೂಮಿ ಅಂತೇಳಿ ಅರ್ಥವನ್ನು ನೋಡ್ತೀವಿ. ಇನ್ನು ಆರ್ಯರು ಯಾವುದನ್ನು ಸಂಪತ್ತು ಅಂತೇಳಿ ಪರಿಗಣಿಸಿದ್ರು? ಸೊ ಇಲ್ಲಿ ಪಶು ಸಂಪತ್ತು ಅಂತೇಳಿ ಏನು ಮಾಡಿದ್ರು ಅಂತಂದ್ರೆ ಪರಿಗಣಿಸಿದ್ರು ಅಂತಕ್ಕಂಥದ್ದು ನೋಡ್ತೀವಿ. 9ನೇ ಪ್ರಶ್ನೆ, ಮಗುವನ್ನು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭವೇನು? ಸೊ ಇಲ್ಲಿ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ, ಉಪನಯನವನ್ನು ಮಾಡ್ತಾಯಿದ್ರು. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 2 ವಾಕ್ಯಗಳಲ್ಲಿ ಉತ್ತರಿಸಿ 2 ಅಂಕದ ಪ್ರಶ್ನೆಗಳಿರ್ತಾವೆ. ಸೊ ಮೊದಲೇ ಪ್ರಶ್ನೆ ಏನಂತಂದ್ರೆ ಯಾವುದಾದ್ರೂ 2 ವೇದಗಳನ್ನು ಹೆಸರಿಸಿ. ಇಲ್ಲಿ 2 ವೇದಗಳು ಯಾವುದಂತಂದ್ರೆ ಒಂದು ಋಗ್ವೇದ, ಇನ್ನೊಂದು ಯಾವುದಂತಂದ್ರೆ ಸಾಮವೇದ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ವೈದಿಕ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದು ಅಂತಕ್ಕಂಥದ್ದಿದೆ. ಒಂದು ಸಭಾ ಅಂತಕ್ಕಂಥದ್ದಿದೆ, ಇನ್ನೊಂದು ಸಮಿತಿ ಅಂತಕ್ಕಂಥ ಇದೆ. ಸೊ 2 ರಾಜಕೀಯ ಸಂಸ್ಥೆಗಳು ರಾಜನಿಗೆ ಏನಂತಂದ್ರೆ ನೆರವನ್ನು ಅಥವಾ ಸಹಾಯ ಮಾಡ್ತಾಯಿದ್ವು. ನೆಕ್ಸ್ಟ್ 3ನೇ ಪ್ರಶ್ನೆ ಏನಂತಂದ್ರೆ ಯಾವುದಾದ್ರೂ 2 ವರ್ಣಗಳನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ. ಸೊ 2 ವರ್ಣಗಳು ಯಾವತ್ತಂದ್ರೆ ಮೊದಲೇದು ಬ್ರಾಹ್ಮಣ ಅಂತಕ್ಕಂಥದ್ದಿದೆ, ಆಮೇಲೆ ಕ್ಷತ್ರಿಯ ಆಗಿರ್ಬೋದು, ವೈಶ್ಯ, ಶೂದ್ರ. ಸೊ ಇವಿಷ್ಟು ಏನಂತಂದ್ರೆ 4 ವರ್ಣಗಳದಾವ. ಸೊ ಕೇಳಿರ್ತಕ್ಕಂಥವು 2. ಇನ್ನು ಆರ್ಯರು ಯಾವುದಾದರೂ 2 ಆಶ್ರಮಗಳನ್ನು ಹೆಸರಿಸಿ. ಸೊ 2 ಆಶ್ರಮಗಳು ಯಾವತ್ತಂದ್ರೆ ಒಂದು ಬ್ರಹ್ಮಚಾರ್ಯ, ಇನ್ನೊಂದು ಗೃಹಶಾಸ್ತ್ರಮ ಅಂತೇಳಿ ಕರಿತೀವಿ. ಸೊ 2 ಆಶ್ರಮಗಳು. ಇನ್ನು ವೈದಿಕ ಜನರ ಯಾವುದಾದರೂ 2 ಮನೋರಂಜನೆಗಳನ್ನು ಹೆಸರಿಸಿ. ಸೊ ಇಲ್ಲಿ ಮನೋರಂಜನೆಗಳು ಯಾವತ್ತಂದ್ರೆ ಪಗಡೆ ಆಟ ಆಗಿರ್ಬೋದು, ಆಮೇಲೆ ಕೋಳಿ ಕಾಳಗ ಅಂತೇಳಿ ನೋಡ್ತೀವಿ. ಇನ್ನು ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರು ಹೆಸರನ್ನು ಬರೆಯಿರಿ ಅಂತಕ್ಕಂಥದ್ದಿದೆ. ಈ ಮಹಿಳಾ ವಿದ್ವಾಂಸರು ಯಾರಂತಂದ್ರೆ ಮೊದಲಿದವರು ಗಾರ್ಗಿ ಅಂತಕ್ಕಂಥವ್ರು ಇದ್ದಾರೆ, ಆಮೇಲೆ ಮೈತ್ರೇಯಿ ಅಂತಕ್ಕಂಥವ್ರು ಮಹಿಳಾ ವಿದ್ವಾಂಸರನ್ನು ನೋಡ್ತೀವಿ. ನೆಕ್ಸ್ಟ್ ಮುಖ್ಯ ಪ್ರಶ್ನೆ 3. ಸೊ ಈ ಕೆಳಗಿನ ಪ್ರಶ್ನೆಗಳೇನಂತಂದ್ರೆ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ 5 ಅಂಕದ ಪ್ರಶ್ನೆಗಳಿರ್ತವೆ. ಮೊದಲೇ ಪ್ರಶ್ನೆ ಏನಂತಂದ್ರೆ ಆರ್ಯರ ರಾಜಕೀಯ ಸ್ಥಿತಿಯ ಬಗ್ಗೆ ವಿವರಣೆ ಬರೆಯಿರಿ ಅಂತಕ್ಕಂಥದ್ದಿದೆ. ಮೊದಲೇದ ಒಂದು ಅಂಶವನ್ನು ನೋಡೋದಾದ್ರೆ ಸೊ ಋಗ್ವೇದಗಳ ಕಾಲದಲ್ಲಿ ಆರ್ಯರ ಒಂದು ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅಂತೇಳಿ ನೋಡ್ತೀವಿ. ಸೊ ಇದರ ಒಂದು ಕಾಲ ಯಾವುದಂತಂದ್ರೆ ಎಷ್ಟೈತೆ ಅಂದ್ರೆ 1500ರಿಂದ 1000 ತನಕ ಏನಂತಂದ್ರೆ ಇಲ್ಲಿ ನಾವು ನೋಡ್ಬೋದು. ಇನ್ನು ಇದರಲ್ಲಿ ರಾಜಕೀಯ ಸ್ಥಿತಿ ಯಾವ ರೀತಿ ಇತ್ತು ಅಂತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಆರಂಭದ ವೇದಗಳ ಕಾಲದಲ್ಲಿ ಸಪ್ತ ಸಿಂಧುಗಳ ಒಂದು ಪ್ರದೇಶದಲ್ಲಿ ಏನಂತಂದ್ರೆ ನೆಲೆಸಿರ್ತಕ್ಕಂಥ ಆರ್ಯನರಲ್ಲಿ ಬುಡಕಟ್ಟು ಜನ ಏನಂತಂದ್ರೆ ಇಲ್ಲಿ ಜೀವನ ಅಂತಕ್ಕಂಥದ್ದು ಏನಂತಂದ್ರೆ ಪ್ರಮುಖವಾಗಿತ್ತು ಅಂತೇಳಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ಬುಡಕಟ್ಟಿನ ಮುಖ್ಯಸ್ಥನನ್ನು ಏನಂತೇಳಿ ಕರಿತಿದ್ವಿ ಅಂತಂದ್ರೆ ರಾಜನ್ ಅಂತೇಳಿ ಕರಿತಿದ್ವಿ. ಇನ್ನು ಪಶುಗಳಿಗೆ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟು ಜನರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಸದಾ ಕಾದಾಡ್ತಿದ್ರು. ಇನ್ನು ರಾಜನಿಗೆ ಪುರೋಹಿತ ವರ್ಗ ಆಗಿರ್ಬೋದು, ಸಂಗ್ರಹತ್ರಿ ಆಗಿರ್ಬೋದು, ಸೇನಾಪತಿ, ವಿಸ್ಪತಿ, ಗ್ರಾಮೀಣ ಅಂತಕ್ಕಂಥ ಸೊ ಮುಂತಾದವರು ಏನು ಮಾಡ್ತಿರತ್ತೆ ಅಂದರೆ ಆಡಳಿತದಲ್ಲಿ ಇಲ್ಲಿ ಸಹಕರಿಸ್ತಿದ್ರು ಅಂತೇಳಿ ನಾವು ನೋಡ್ಬೋದು. ಇನ್ನು ಬುಡಕಟ್ಟು ಜನರು ಏನಪ್ಪ ಅಂದ್ರೆ ಪಶು ಸಂಪತ್ತನ್ನು ಏನು ಮಾಡ್ತಿರತ್ತೆ ಅಂದ್ರೆ ಸಂರಕ್ಷಿಸ್ತಾ ಇದ್ರು. ಆಮೇಲೆ ರಾಜನ ಅದರ ಒಂದು ಮುಖ್ಯ ಕರ್ತವ್ಯ ಒಂದು ಆಗಿತ್ತು. ಅಂದ್ರೆ ರಕ್ಷಣೆ ಮಾಡೋದು ಯಾರ್ದೋ ಒಂದು ಕರ್ತವ್ಯ ಆಗಿತ್ತು ಅಂದ್ರೆ ರಾಜನ ಅಂತಕ್ಕಂಥದ್ದಲ್ಲಿ ಒಂದು ಕರ್ತವ್ಯ ಆಗಿತ್ತು. ಇನ್ನು ರಾಜನು ತನ್ನ ಕರ್ತವ್ಯ ನಿರ್ವಹಣೆಗೆ ಜನರಿಂದ ಬಲಿ ಎಂಬ ಕಪ್ಪು ಕಾಣಿಕೆಯನ್ನು ಏನು ಮಾಡ್ತಿದ್ರು ಅಂತಂದರೆ ಇಲ್ಲಿ ವಶಪಡಿಸ್ಕೊಳ್ತಾ ಇದ್ದ.
ಇನ್ನು ಪಶುಗಳಿಗಾಗಿ ಮತ್ತು ಪ್ರದೇಶಗಳಿಗಾಗಿ ಬುಡಕಟ್ಟು ಜನಾಂಗ ಏನಂತಂದ್ರೆ ಕಾದಾಡ್ತಾ ಇದ್ದು ಆಲ್ರೆಡಿ ನೋಡಿವಿ. ಸೊ ಆದಾಗ್ಯೂ ಕೂಡ ಏನಂತಂದ್ರೆ ರಾಜನ ಬಳಿ ಸ್ಥಿರವಾಗಿರ್ತಕ್ಕಂಥ ಸೈನ್ಯ ಯಾವುದೇ ರೀತಿ ಇರಲಿಲ್ಲ. ಈ ಋಗ್ವೇದಗಳ ಕಾಲದಲ್ಲಿ ಏನಂತಂದ್ರೆ ಆಡಳಿತದ ಒಂದು ಘಟಕಗಳು ಯಾವತ್ತಂದ್ರೆ ರಾಜ್ಯ. ಸೊ ಇದನ್ನು ಮುಖ್ಯಸ್ಥ ಯಾರತ್ತಂದ್ರೆ ರಾಜನ ಅಂತಕ್ಕಂಥವನಿದ್ದ. ಇನ್ನು ಜನಪದ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಒಬ್ಬೊಬ್ಬ ಮುಖ್ಯಸ್ಥ ಯಾರತ್ತಂದ್ರೆ ಗೋಪ ಅಂತಕ್ಕಂಥದ್ದು ನೋಡ್ತೀವಿ. ಇನ್ನು ವಿಸ್ ಅಂತಕ್ಕಂಥದ್ದಿದೆ. ಸೊ ಇದಕ್ಕೆ ಮುಖ್ಯಸ್ಥ ಯಾರತ್ತಂದ್ರೆ ವಿಸ್ಪತಿ. ಇನ್ನು ಗ್ರಾಮ ಅಂತಕ್ಕಂಥದ್ದಿದೆ. ಸೊ ಗ್ರಾಮದ ಮುಖ್ಯಸ್ಥ ಯಾರತ್ತಂದ್ರೆ ಗ್ರಾಮಿಣಿ ಅಂತೇಳಿ ನಾವು ನೋಡ್ತೀವಿ. ನೆಕ್ಸ್ಟು ಸಭಾ, ಸಮಿತಿ, ವಿಧಾತ ಸೊ ಅಂತಕ್ಕಂಥ ರಾಜಕೀಯ ಸಂಸ್ಥೆಗಳೇನಂತಂದ್ರೆ ಇಲ್ಲಿ ರಾಜನಿಗೆ ಆಡಳಿತದಲ್ಲಿ ಏನು ಮಾಡ್ತಾಯಿದ್ವು ಅಂತಂದರೆ ಸಹಾಯ ಮಾಡ್ತಾಯಿದ್ವು ಅಂತೇಳಿ ನಾವು ನೋಡ್ಬೋದು. ಇನ್ನು ನಂತರದ ವೇದಗಳ ಕಾಲದಲ್ಲಿ ಯಾವ ರೀತಿ ಒಂದು ರಾಜಕೀಯ ಸ್ಥಿತಿ ಇತ್ತು ಅಂತೇಳಿ ನೋಡೋದಾದ್ರೆ ಇಲ್ಲಿ ಏನಂತಂದ್ರೆ ನಂತರದ ವೇದಗಳ ಕಾಲದಲ್ಲಿ ಬುಡಕಟ್ಟುಗಳು ರಾಜ್ಯಗಳಾಗಿ ಏನಾದರೂ ಅಂತಂದರೆ ಇಲ್ಲಿ ಪರಿವರ್ತನೆಗೊಂಡು ಉದಾಹರಣೆಗಳಾಗಿ ನೋಡ್ತಾ ಇದ್ರೆ ಕುರು, ಪಾಂಚಾಲ, ಕಾಶಿ, ವಿದೇಹ ಅಂತಕ್ಕಂಥ ಮೊದಲಾದ ರಾಜ್ಯಗಳೇನಾದರೂ ಅಂತಂದರೆ ಇಲ್ಲಿ ಬೆಳವಣಿಗೆಗೆ ಬಂದು ಅಂತೇಳಿ ನಾವು ನೋಡ್ಬೋದು. ಇನ್ನು ರಾಜ್ಯತ್ವ ಏನಾಯ್ತಪ್ಪ ಅಂತಂದ್ರೆ ವಂಶ ಪಾರಂಪರ್ಯವಾಗಿ ಮುಂದುವರಿತು. ಇನ್ನು ರಾಜನು ರಾಜ್ಯದ ಮುಖ್ಯಸ್ಥನಾಗಿದ್ದು ಸಾಮ್ರಾಜ್ಯಶಾಹಿತ್ವದ ಒಂದು ಪರಿಣಾಮವಾಗಿ ಅರಸರಲ್ಲಿ ಶ್ರೇಣಿಕ್ರಮ ಅಂತಕ್ಕಂಥದ್ದು ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತೇಳಿ ನಾವು ಅದನ್ನು ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ಉದಾಹರಣೆಗಾಗಿ ನೋಡೋದಾದ್ರೆ ರಾಜ, ಮಹಾರಾಜ, ರಾಜಾದಿರಾಜ, ಏಕರಾಟ್, ವಿರಾಟ್, ಸಾಮ್ರಾಟ್, ಚಕ್ರವರ್ತಿ ಅಂತಕ್ಕಂಥ ಈ ರೀತಿಯಾಗಿರ್ತಕ್ಕಂಥ ಶ್ರೇಣಿಕ್ರಮ ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಬೆಳವಣಿಗೆಗೆ ಬಂದಿತ್ತು ಅಂತೇಳಿ ನಾವು ನೋಡ್ಬೋದು. ನೆಕ್ಸ್ಟು ರಾಜಕೀಯ ಸಾರ್ವಭೌಮತ್ವ ಸ್ಥಾಪನೆಗಾಗಿ ಅರಸರು ರಾಜಸೂಯ, ಆಮೇಲೆ ಅಶ್ವಮೇಧ ಯಾಗಗಳನ್ನು, ಆಮೇಲೆ ವಾಜಪೇಯಿ ಯಾಗಗಳನ್ನು ಕೂಡ ಏನು ಮಾಡಿದಿರತ್ತಂದ್ರೆ ಮಾಡ್ತೊಳಗಿ ಸ್ಟಾರ್ಟ್ ಮಾಡಿದ್ರು ಅಂತಕ್ಕಂಥದ್ದು ನೋಡ್ತೀವಿ. ರಾಜನ ಅಧಿಕಾರ ಹೆಚ್ಚಾಗಿ ಜನರ ರಕ್ಷಣೆಯ ಜೊತೆಗೆ ಏನಂತಂದ್ರೆ ಆಡಳಿತಾತ್ಮಕ ಕರ್ತವ್ಯಗಳು ಕೂಡ ಇಲ್ಲಿ ನಿರ್ವಹಿಸುವುದಾಗಿತ್ತು ಅಂತೇಳಿ ನೋಡ್ತೀವಿ. ಇನ್ನು ಮಂತ್ರಿಮಂಡಲ ಅನೇಕ ಅಧಿಕಾರಿಗಳು ರಾಜನಿಗೆ ಏನು ಮಾಡ್ತಾಯಿದ್ರಪ್ಪ ಅಂತಂದ್ರೆ ಇಲ್ಲಿ ಸಹಾಯವನ್ನು ಮಾಡ್ತಾಯಿದ್ರು. ಇನ್ನು ಸಭಾ ಮತ್ತು ಸಮಿತಿಗಳು ಕೂಡ ಏನದು ಅಂತಂದರೆ ಇಲ್ಲಿ ಅದೇ ರೀತಿ ಮುಂದುವರೆದು ಅಂತೇಳಿ ಈ ಒಂದು ಕಾಲಘಟ್ಟದಲ್ಲಿ ನೋಡ್ತೀವಿ. ಈ ಕಾಲದಲ್ಲಿ ರಾಜನ ಬಳಿ ಏನಂತಂದ್ರೆ ಸ್ಥಿರವಾಗಿರ್ತಕ್ಕಂಥ ಸೈನ್ಯ ಇಲ್ಲಿ ವಿತ್ತು ಅಂತೇಳಿ ನೋಡ್ತೀವಿ. ರಾಜನ ಮುಖ್ಯ ಕರ್ತವ್ಯ ಏನಂತಂದ್ರೆ ಪ್ರಜಾ ಕಲ್ಯಾಣ, ಆಮೇಲೆ ಅವರ ಕೃಷಿ ಭೂಮಿ ಮತ್ತು ಸಾಮ್ರಾಜ್ಯದ ರಕ್ಷಣೆ ಕೂಡ ಇಲ್ಲಿ ಆಗಿತ್ತು ಅಂತೇಳಿ ನಾವು ನೋಡ್ತೀವಿ. ಸಭಾ ಮತ್ತು ಸಮಿತಿಗಳ ಅಸ್ತಿತ್ವ ಏನಾಯ್ತಪ್ಪ ಅಂತಂದರೆ ಮುಂದುವರೆದು ಸ್ತ್ರೀಯರಿಗೆ ಭಾಗವಹಿಸಲು ಏನಾಯ್ತಪ್ಪ ಅಂತಂದರೆ ಇಲ್ಲಿ ಅವಕಾಶ ನೀಡಲಿಲ್ಲ ಅಂತೇಳಿ ನೋಡ್ತೀವಿ. ಅದೇ ರೀತಿ ಬಲಿ ಅಂತಕ್ಕಂಥ ಒಂದು ಏನು ಕಪ್ಪು ಕಾಣಿಕೆ ವ್ಯವಸ್ಥೆ ಇತ್ತಲ್ಲ ಅದು ಏನಾಯ್ತಪ್ಪ ಅಂತಂದ್ರೆ ಇಲ್ಲಿ ಮುಂದುವರಿತು ಅಂತೇಳಿ ನಾವು ನೋಡ್ಬೋದು. ಇನ್ನು ಎರಡನೇ ಪ್ರಶ್ನೆ ಏನಂತಂದ್ರೆ ಆರ್ಯರ ಸಾಮಾಜಿಕ ಸ್ಥಿತಿಯನ್ನು ವಿವರಿಸಿ ಅಂತಕ್ಕಂಥದ್ದಿದೆ. ಇಲ್ಲಿ ಮುಖ್ಯವಾಗಿ ಎರಡು ಕಾಲಘಟ್ಟದಲ್ಲಿ ನೋಡ್ತೀವಿ. ಅದು ಯಾವತ್ತಂದ್ರೆ ಮೊದಲು ಋಗ್ವೇದಗಳ ಕಾಲದ ಅಂತೇಳಿ ನೋಡ್ತೀವಿ, ಆಮೇಲೆ ನಂತರದ ಒಂದು ವೇದಗಳ ಕಾಲದಲ್ಲಿ ಅಂಥೇಳಿ ಸಾಮಾಜಿಕ ಸ್ಥಿತಿಯನ್ನು ನೋಡ್ತೀವಿ. ಮೊದಲನೇದಾಗಿ ಋಗ್ವೇದಗಳ ಕಾಲದಲ್ಲಿ ನೋಡೋದಾದ್ರೆ ಕುಟುಂಬ ಸಮಾಜದ ಒಂದು ಮೂಲ ಘಟಕವಾಗಿತ್ತು ಅಂತೇಳಿ ನೋಡ್ತೀವಿ. ಆಮೇಲೆ ಆರ್ಯ ಸಮಾಜವು ಪಿತೃಪ್ರಧಾನವಾಗಿತ್ತು ಅಂತ ಕೂಡ ನೋಡ್ತೀವಿ. ಏಕಪತ್ನಿತ್ವ ಅಂತಕ್ಕಂಥದ್ದು ರೂಢಿಯಲ್ಲಿತ್ತು. ಬಹುಪತ್ನಿತ್ವ ಅಂತಕ್ಕಂಥದ್ದು ಏನಂತಂದ್ರೆ ಕೇವಲ ರಾಜವಂಶಕ್ಕೆ ಮಾತ್ರ ಸೀಮಿತವಾಗಿತ್ತು ಅಂತೇಳಿ ನಾವು ಕಾಣ್ಬೋದು. ಇನ್ನು ವಿಧವಾ ಪುನರ್ವಿವಾಹ ಅಂತಕ್ಕಂಥದ್ದು ಕೂಡ ಇಲ್ಲಿ ಅಸ್ತಿತ್ವದಲ್ಲಿತ್ತು ಅಂತೇಳಿ ನಾವು ನೋಡಬಹುದು. ಇನ್ನು ಮಹಿಳೆಯರಿಗೆ ಉನ್ನತ ಸ್ಥಾನಮಾನವು ಕೂಡ ಇಲ್ಲಿ ಇತ್ತು ಅಂತೇಳಿ ನೋಡ್ಬೋದು. ಅದೇ ರೀತಿ ಪುರುಷರೊಂದಿಗೆ ಸಮಾನ ಹಕ್ಕುಗಳನ್ನು ಕೂಡ ಮಹಿಳೆಯರು ಹೊಂದಿದ್ರು ಅಂತೇಳಿ ಬರೀಬೇಕು. ಇನ್ನು ಮಹಿಳಾ ವಿದ್ವಾಂಸರಾಗಿರ್ತಕ್ಕಂಥ ಗಾರ್ಗಿ, ಮೈತ್ರೇಯಿ, ಅಪಾಲ, ಲೋಪಮುದ್ರ, ವಿಶ್ವವರ, ಘೋಷ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಮಹಿಳಾ ವಿದ್ವಾಂಸರನ್ನು ನೋಡ್ಬೋದು. ಇವರುಗಳೇನು ಮಾಡ್ತಾರೆ ಅಂತಂದ್ರೆ ಶ್ಲೋಕಗಳನ್ನು ಕೂಡ ಇಲ್ಲಿ ರಚನೆ ಮಾಡ್ತಾರೆ ಅಂತೇಳಿ ನೋಡ್ತೀವಿ. ಇನ್ನು ಸಾಮಾಜಿಕ ವರ್ಗೀಕರಣ ಆಗಿರ್ತಕ್ಕಂಥ ಚತುರ್ವರ್ಗಗಳು ಒಂದು ವೃತ್ತಿ ಆಧಾರಿತವಾಗಿದ್ದು ಅಂತೇಳಿ ನಾವಿಲ್ಲಿ ನೋಡ್ತೀವಿ. ಅಷ್ಟೇ ಅಲ್ಲದೆ ಸತಿ ಸಹಗಮನ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಪಶುಬಲಿ ಮುಂತಾದವುಗಳು ಏನದು ಅಂತಂದ್ರೆ ರೂಢಿಯಲ್ಲಿ ಇರಲಿಲ್ಲ. ಇನ್ನು ಸ್ತ್ರೀ ಪುರುಷರಿಬ್ಬರೂ ಏನಪ್ಪ ಅಂತಂದ್ರೆ ವಿಧ ವಿಧವಾದ ಆಭರಣಗಳನ್ನು ಧರಿಸ್ತಾಯಿದ್ರು. ಸೋಮ ಸುರ ಪಾನೀಯಗಳನ್ನು ಕೂಡ ಇಲ್ಲಿ ಬಳಕೆ ಮಾಡ್ತಾಯಿದ್ರು ಅಥವಾ ಸೇವಿಸ್ತಿದ್ರು ಅಂತೇಳಿ ನೋಡ್ತೀವಿ. ಅದೇ ರೀತಿ ಆರ್ಯರು ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸಿರ್ತಕ್ಕಂಥ ಉಡುಪುಗಳನ್ನು ಧರಿಸ್ತಾಯಿದ್ರು. ಗೋಧಿ, ಅಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು, ಹೈನು ಜನರ ಒಂದು ಮುಖ್ಯ ಆಹಾರ ಪದಾರ್ಥಗಳು ಆಗಿದ್ದು. ಇನ್ನು ನಂತರದ ವೇದಗಳ ಕಾಲದಲ್ಲಿ ನೋಡೋದಾದ್ರೆ ಇಲ್ಲಿ ಹಲವಾರು ಒಂದು ಬದಲಾವಣೆಗಳು ಏನಾದವು ಅಂತಂದರೆ ಇಲ್ಲಿ ನಂತರದ ವೇದಗಳ ಕಾಲದಲ್ಲಿ ಅದು ಬಹುಪತಿತ್ವ ಏನಾದವು ಅಂತಂದರೆ ಅಸ್ತಿತ್ವಕ್ಕೆ ಬಂದು. ಇನ್ನು ಮಹಿಳೆಯರ ಸ್ಥಾನಮಾನ ಅಂತಕ್ಕಂಥದ್ದು ಏನಂತಂದರೆ ಭಾರಿ ಪ್ರಮಾಣದಲ್ಲಿ ಕ್ಷೀಣಿಸ್ತದೆ. ಮಹಿಳೆ ಈಗ ತಂದೆ ಅಥವಾ ಗಂಡ ಅಥವಾ ಮಗನ ರಕ್ಷಣೆಯಲ್ಲಿ ಇರಬೇಕಾಯಿತು. ಸ್ತ್ರೀ ಶಿಕ್ಷಣಕ್ಕೆ ಏನಂತಂದರೆ ಯಾವುದೇ ರೀತಿ ಪ್ರೋತ್ಸಾಹ ನಂತರದ ವೇದಗಳ ಕಾಲದಲ್ಲಿ ನೀಡಲಿಲ್ಲ. ಸತಿ ಸಹಗಮನ, ಬಾಲ್ಯ ವಿವಾಹ, ಜಾತಿ ಪದ್ಧತಿ, ಪಶುಬಲಿ ಏನೋದು ಅಂತಂದ್ರೆ ಜಾರಿಗೆ ಬಂದು ಅಂತೇಳಿ ಇಲ್ಲಿ ನಾವು ನೋಡ್ತೀವಿ. ಅಷ್ಟೇ ಅಲ್ಲದೆ ವರ್ಣಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು ಹಲವಾರು ಜಾತಿಗಳಾಗಿ ಪರಿವರ್ತನೆಗೊಂಡು ಅಂತೇಳಿ ನೋಡ್ತೀವಿ. ಹಾಗಾಗಿ ಜಾತಿ ಪದ್ಧತಿ ಅಂತಕ್ಕಂಥದ್ದು ಏನಾಯ್ತು ಅಂತಂದರೆ ಆನುವಂಶಿಕವಾಗಿ ಮುಂದುವರಿತು ಅಂತೇಳಿ ನೋಡ್ಬೋದು.
ಇನ್ನು ವ್ಯಕ್ತಿಯೊಬ್ಬನ ಜೀವನವನ್ನು 4 ಹಂತಗಳಲ್ಲಿ ವಿಂಗಡಿಸಲಾಗ್ತದೆ. ಅವುಗಳಲ್ಲಿ ಏನಂತಂದ್ರೆ ಆಶ್ರಮಗಳಂತೇಳಿ ನಾವು ಅವುಗಳನ್ನ ಕರಿತೀವಿ. ಸೊ ಅವುಗಳು ಯಾವತ್ತಂದ್ರೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅಂತೇಳಿ ನೋಡ್ತೀವಿ. ನೆಕ್ಸ್ಟು ಆರ್ಯರು ಏನಂತಂದ್ರೆ ಹತ್ತಿ ಮತ್ತು ಉಣ್ಣೆಯಿಂದ ತಯಾರಿಸ್ತಕ್ಕಂಥ ಉಡುಪುಗಳನ್ನು ಧರಿಸ್ತಾ ಇದ್ರು. ಸೊ ಗೋಧಿ, ಅಕ್ಕಿ, ಬಾರ್ಲಿ, ಸೊ ಈ ರೀತಿ ಏನಂತಂದರೆ ಆಹಾರ ಪದಾರ್ಥಗಳನ್ನು ಕೂಡ ಬಳಕೆ ಮಾಡ್ತಾಯಿದ್ರು ಅಂತಕ್ಕಂಥದ್ದು. ಇನ್ನು ಮುಖ್ಯವಾಗಿ ಮನೋರಂಜನೆಗಳು ಯಾವಿದ್ವು ಅಂತಂದ್ರೆ ಜೂಜಾಡುವುದು, ರಥ ಓಡಿಸುವ ಒಂದು ಸ್ಪರ್ಧೆ, ಕುದುರೆ ಓಡಿಸ್ತಕ್ಕಂಥ ಒಂದು ಸ್ಪರ್ಧೆ, ಆಮೇಲೆ ಸಂಗೀತ, ನೃತ್ಯ, ಸೊ ಮುಂತಾದವುಗಳು ಏನಂತಂದ್ರೆ ಮನೋರಂಜನೆ ಒಂದು ಆಟಗಳು ಆಗಿದ್ದು ಅಂತೇಳಿ ನೋಡ್ತೀವಿ. ಇನ್ನು ನಗಾರಿ, ದುಂದುಬಿ, ವೀಣೆ, ಕೊಳಲು, ಸೊ ಆ ಕಾಲದ ಒಂದು ಪ್ರಮುಖವಾಗಿರ್ತಕ್ಕಂಥ ವಾದ್ಯಗಳಂತೇಳಿ ನಾವು ನೋಡ್ತೀವಿ. ಇನ್ನು ಆರ್ಯರ 3ನೇ ಪ್ರಶ್ನೆ ಏನಂತಂದ್ರೆ ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ. ಇಲ್ಲಿ ಆರ್ಯರ ಪ್ರಮುಖವಾಗಿರ್ತಕ್ಕಂಥ ಧಾರ್ಮಿಕ ಸ್ಥಿತಿಯನ್ನು ನೋಡೋದಾದ್ರೆ ಸೊ ಇಲ್ಲಿಯೂ ಕೂಡ ಏನು ಮಾಡ್ತೀವಿ ಅಂತಂದ್ರೆ 2 ಕಾಲಘಟ್ಟಗಳಲ್ಲಿ ನೋಡ್ತೀವಿ. ಮೊದಲೇದು ಋಗ್ವೇದಗಳ ಕಾಲ ಅಂತೇಳಿ, ನಂತರದ ಕಾಲ ಅಂತೇಳಿ ನಾವಿಲ್ಲಿ 2 ಕಾಲಘಟ್ಟಗಳಲ್ಲಿ ನೋಡ್ತೀವಿ. ಇನ್ನು ಋಗ್ವೇದ ಕಾಲಘಟ್ಟದಲ್ಲಿ ನೋಡೋದಾದ್ರೆ ಸೊ ವೈದಿಕ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ, ಬ್ರಾಹ್ಮಣ ಧರ್ಮ ಅಂತೇಳಿ ಹೆಸರಾಗಿದ್ದು, ಸೊ ಜಗತ್ತಿನ ಅತ್ಯಂತ ಪುರಾತನ ಧರ್ಮಗಳಲ್ಲಿ ಏನಂತಂದರೆ ಒಂದಾಗಿ ಸೊ ಇಂದಿಗೂ ಕೂಡ ಏನಂತಂದ್ರೆ ಇಲ್ಲಿ ಆಚರಣೆಯಲ್ಲಿ ಕಂಡುಬರ್ತದೆ. ಇನ್ನು ಆರ್ಯರು ಏನಂತಂದರೆ ಪ್ರಕೃತಿ ಆರಾಧಕರಾಗಿದ್ದು, ಸೊ ಅವರಿಗೆ ಅನೇಕ ದೇವರುಗಳಲ್ಲಿ ನಂಬಿಕೆ ಇತ್ತು. ಸೊ ಉದಾಹರಣೆಗಳಾಗಿ ನೋಡೋದಾದ್ರೆ ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಅಂತಕ್ಕಂಥ ದೇವರುಗಳು. ಸೊ ಈ ಒಂದು ದೇವರುಗಳಲ್ಲಿ ಒಂದು ನಂಬಿಕೆ ಇತ್ತು. ಸೊ ಆದ್ದರಿಂದ ಅವರೇನಂತಂದ್ರೆ ಬಹುದೇವತಾರಾಧಕರು ಆಗಿದ್ದರು ಅಂತೇಳಿ ನಾವು ನೋಡ್ಬೋದು. ಮೂರ್ತಿ ಪೂಜೆ ಏನಂತಂದ್ರೆ ಯಾವುದೇ ರೀತಿಯಲ್ಲಿ ಇರಲಿಲ್ಲ. ಇನ್ನು ಪೂಜಾ ವಿಧಾನ ಏನಪ್ಪ ಅಂತಂದರೆ ಬಹಳ ಸರಳವಾಗಿತ್ತು ಅಂತೇಳಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಅಂತಂದ್ರೆ ಶ್ಲೋಕಗಳನ್ನು ರಚಿಸಿ ದೇವತೆಗಳನ್ನು ಕೂಡ ಏನು ಮಾಡ್ತಾಯಿದ್ರು ಅಂತಂದ್ರೆ ಆರಾಧಿಸ್ತಾಯಿದ್ರು. ಸೊ ವಿಧಿವಿಧಾನಗಳು ಮತ್ತು ಯಜ್ಞ ಯಾಗಾದಿಗಳನ್ನು ಕೂಡ ರೂಢಿಯಲ್ಲಿ ಇಟ್ಟುಕೊಂಡಿದ್ದರು. ಸೊ ಪಶುಬಲಿ ಅಂತಕ್ಕಂಥದ್ದು ಇಲ್ಲಿ ಯಾವುದೇ ರೀತಿ ಜಾರಿಯಲ್ಲಿ ಇರಲಿಲ್ಲ. ನೆಕ್ಸ್ಟು ಇಂದ್ರನನ್ನು ಏನು ಮಾಡ್ತಾರೆ ಅಂತಂದರೆ ಪುರಂದರ ಅಂತೇಳಿ ಕರಿತಾಯಿದ್ರು. ಯಾರನ್ನು? ಇಂದ್ರನನ್ನು ಪುರಂದರ ಅಂತೇಳಿ ಕರಿತಾಯಿದ್ರು. ಇನ್ನು ನಂತರದ ವೇದಗಳ ಕಾಲದಲ್ಲಿ ಈ ಒಂದು ಸ್ಥಿತಿಯನ್ನು ನೋಡೋದಾದ್ರೆ ಸೊ ಈ ಕಾಲದಲ್ಲಿ ಏನಂತಂದ್ರೆ ಧರ್ಮಾಚರಣೆಯು ಸಂಕೀರ್ಣ ಮತ್ತು ಕಠಿಣವಾಗ್ತದೆ. ದೇವತೆಗಳ ಸಂಖ್ಯೆ ಬಹುಪಟ್ಟು ಏನಾಗ್ತಿತ್ತಪ್ಪ ಅಂದ್ರೆ ಹೆಚ್ಚಳವಾಗ್ತದೆ. ಸೊ ದೇವತೆಗಳಿಗೆ ವಿವಿಧ ಆಕಾರ ಮತ್ತು ಗುಣಗಳನ್ನು ಕೂಡ ಏನು ಮಾಡಿರ್ತಂದ್ರೆ ಇಲ್ಲಿ ಕೊಡಲಾಯಿತು. ಸೊ ಮೂರ್ತಿ ಪೂಜೆ ಕೂಡ ಏನಾಯ್ತು ಅಂದರೆ ಇಲ್ಲಿ ಅಸ್ತಿತ್ವಕ್ಕೆ ಬಂತು ಅಂತೇಳಿ ನೋಡ್ತೀವಿ. ಸೊ ದೇವತೆಗಳನ್ನು ಶ್ರೇಣೀಕರಿಸಲಾಯಿತು. ಸೊ ಏನಂತಂದ್ರೆ ಹೊಸ ದೇವತೆಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿ, ದುರ್ಗಾ, ಸೊ ಇಂಥ ದೇವರುಗಳು ಏನಾದರಪ್ಪ ಅಂದ್ರೆ ಅಸ್ತಿತ್ವಕ್ಕೆ ಬಂದರು ಅಂತೇಳಿ ನೋಡ್ಬೋದು. ಇನ್ನು ಪಶುಬಲಿ ಅಂತಕ್ಕಂಥದ್ದು ಏನಾಯ್ತು ಅಂತಂದರೆ ಇಲ್ಲಿ ಜಾರಿಗೆ ಬಂತು. ವಿಸ್ತೃತವಾದ ವಿಧಿವಿಧಾನಗಳು, ಮಂತ್ರಗಳ ಬಳಕೆ, ಪೂಜಾ ವಿಧಾನವನ್ನು ಕೂಡ ಏನಂತಂದರೆ ಇಲ್ಲಿ ಸಂಕೀರ್ಣಗೊಳಿಸ್ತದೆ. ಸೊ ಯಜ್ಞ ಯಾಗಾದಿಗಳು ಕೂಡ ಆಚರಣೆಗಳು ಇಲ್ಲಿ ವಿಸ್ತೃತವಾದವು. ಸೊ ಆದ್ದರಿಂದ ವೈದಿಕ ಧರ್ಮದ ಒಂದು ಆಚರಣೆ ಏನಾಯ್ತಪ್ಪ ಅಂದರೆ ಇಲ್ಲಿ ದುಬಾರಿ ಆಯಿತು. ಆಮೇಲೆ ಕ್ಷುದ್ರ ಪೂಜೆ, ವಾಮಾಚಾರ, ಮಾಟ ಮಂತ್ರ, ಸೊ ಇವುಗಳು ಕೂಡ ಏನದು ಅಂತಂದರೆ ಇಲ್ಲಿ ರೂಢಿಗೆ ಬಂದು ಅಂತೇಳಿ ನಾವು ನೋಡ್ತೀವಿ. ಇನ್ನು ಅಷ್ಟೇ ಅಲ್ಲದೆ ವರ್ಣಗಳು, ಆಶ್ರಮಗಳು, ಆಮೇಲೆ ಪುರುಷಾರ್ಥಗಳು ಧರ್ಮದ ಅವಿಭಾಜ್ಯ ಅಂಗಗಳಂತೇಳಿ ಆಗ್ತವೆ. ಸೊ ಹಿಂದೂಗಳ ಒಂದು ಸಂಪೂರ್ಣ ಜೀವನ ಏನಾಯ್ತಪ್ಪ ಅಂದ್ರೆ ಸಂಸ್ಕಾರಗಳಿಂದ ಇಲ್ಲಿ ಮಾರ್ಗದರ್ಶಿಸಲ್ಪಟ್ಟಿದೆ ಅಂತೇಳಿ ನಾವು ನೋಡ್ಬೋದು. ಇನ್ನು ವೈದಿಕ ಧರ್ಮವು ಏನಪ್ಪ ಅಂದರೆ ಹುಟ್ಟು, ಸಾವು, ಪುನರ್ಜನ್ಮ ಒಂದು ಚಕ್ರದಲ್ಲಿ ಮತ್ತು ಆತ್ಮದ ಪರಕಾಯ ಪ್ರದೇಶದಲ್ಲೂ ನಂಬಿಕೆ ಹೊಂದಿವೆ ಅಂತೇಳಿ ಇಲ್ಲಿ ನಾವು ನೋಡ್ಬೋದು. ಇನ್ನು ಹಿಂದೂಗಳ ಪವಿತ್ರ ಗ್ರಂಥಗಳಂತಂದ್ರೆ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಅಂತೇಳಿ ನೋಡ್ತೀವಿ. ಅದರಲ್ಲಿ ಮಹಾಕಾವ್ಯಗಳಂತಕ್ಕಂಥವು ಕೂಡ ಬರ್ತವೆ. ಅದರಲ್ಲಿ ಯಾವತ್ತಂದ್ರೆ ರಾಮಾಯಣ ಮತ್ತು ಮಹಾಭಾರತ ಅಂತೇಳಿ ಪ್ರಮುಖವಾಗಿ ನೋಡ್ತೀವಿ. 4ನೇ ಪ್ರಶ್ನೆ ಏನಂತಂದ್ರೆ ವೈದಿಕ ಕಾಲದ ಶಿಕ್ಷಣ ಮತ್ತು ವಿಜ್ಞಾನದ ಕುರಿತು ಟಿಪ್ಪಣಿ ಬರೆಯ ಅಂತಕ್ಕಂಥದ್ದಿದೆ. ಸೊ ಸರಳವಾಗಿರ್ತಕ್ಕಂಥ ಉತ್ತರ ಇದೆ ನೋಡಿ. ಇಲ್ಲಿ ಗುರುಕುಲ, ಪಾಠಶಾಲಾ, ಅಗ್ರಹಾರ, ಘಟಿಕಗಳಲ್ಲಿ ಏನಂತಂದರೆ ಶಿಕ್ಷಣವನ್ನು ಇಲ್ಲಿ ನೀಡಲಾಗ್ತಿತ್ತು. ಇನ್ನು ಶಿಕ್ಷಣ ಕೇಂದ್ರಗಳು ಯಾವಾಗಿದ್ದವಪ್ಪ ಅಂದ್ರೆ ದೇವಾಲಯಗಳು ಕೂಡ ಇಲ್ಲಿ ಆಗಿದ್ದು. ಅಷ್ಟೇ ಅಲ್ಲದೆ ಶಿಕ್ಷಣವು ಉಪನಯನ ಒಂದು ಸಮಾರಂಭದೊಂದಿಗೆ ಪ್ರಾರಂಭ ಆಗ್ತಿತ್ತು. ಸೊ ಗುರುವಿನ ಸ್ಥಾನ ಅಂತಕ್ಕಂಥದ್ದು ಏನಂತಂದ್ರೆ ಬಹಳ ಉನ್ನತವಾಗಿತ್ತು ಅಂತೇಳಿ ನೋಡ್ಬೋದು. ಇನ್ನು ಸ್ತ್ರೀ ಪುರುಷರಿಬ್ಬರು ಕೂಡ ಶಿಕ್ಷಣವನ್ನು ಇಲ್ಲಿ ಪಡಿತಾಯಿದ್ರು. ಗಾರ್ಗಿ, ಮೈತ್ರೇಯಿ, ಅಪಾಲ, ಲೋಪಮುದ್ರ, ಘೋಷ, ವಿಶ್ವವರ ಅಂತಕ್ಕಂಥವ್ರು ಸೊ ಪ್ರಮುಖವಾಗಿರ್ತಕ್ಕಂಥ ಮಹಿಳಾ ವಿದ್ವಾಂಸರನ್ನು ಇಲ್ಲಿ ನಾವು ನೋಡ್ತೀವಿ. ನೆಕ್ಸ್ಟು ವೇದಗಳು, ಪುರಾಣಗಳು, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ವೈದ್ಯಶಾಸ್ತ್ರ, ತರ್ಕಶಾಸ್ತ್ರ, ಸೊ ಈ ಒಂದು ಪ್ರಮುಖವಾಗಿರ್ತಕ್ಕಂಥ ವಿಷಯಗಳಲ್ಲಿ ಬೋಧನೆಯನ್ನು ಮಾಡ್ತಾಯಿದ್ರು. ಇನ್ನು ಸಂಸ್ಕೃತ ಒಂದು ಬೋಧನಾ ಮಾಧ್ಯಮವಾಗಿ ಅದನ್ನು ಬಳಕೆ ಮಾಡ್ತಾಯಿದ್ರು. ಸೊ ಹಲವಾರು ಗ್ರಹಗಳ ನಡುವಿನ ಒಂದು ಅಂತರದ ಬಗ್ಗೆ ಏನಂತಂದ್ರೆ ಅವರಿಗೆ ತಿಳಿದಿತ್ತು. ಇನ್ನು ಗ್ರಹಣಗಳ ಮತ್ತು ಧೂಮಕೇತುಗಳ ಒಂದು ಸಂಭವಿಸುವಿಕೆ ಕೂಡ ಅರಿವು ಕೂಡ ಅವರಿಗೆ ಇತ್ತು ಅಂತೇಳಿ ನಾವು ನೋಡ್ತೀವಿ. ಇನ್ನು ಚಂದ್ರಮಾನ, ಪಂಚಾಂಗವನ್ನು ಕೂಡ ಏನು ಮಾಡ್ತಿರುತ್ತೆ ಅಂದರೆ ಅನುಸರಿಸ್ತಾಯಿದ್ರು. ಇನ್ನು ಆಯುರ್ವೇದ ಶಾಸ್ತ್ರದ ಒಂದು ಸಹಾಯದಿಂದ ರೋಗಗಳನ್ನು ಕೂಡ ಏನು ಮಾಡ್ತೀವಿ ಅಂತಂದರೆ ಮುಖ್ಯವಾಗಿ ಇಲ್ಲಿ ಗುಣಪಡಿಸಿಕೊಳ್ತಾಯಿದ್ರು ಅಂತೇಳಿ ನಾವು ನೋಡ್ತೀವಿ.
ಸೊ ಇದಿಷ್ಟು ಏನಂತಂದ್ರೆ ಈ ಒಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳಾಗಿರ್ತವೆ. ಇನ್ನು ಆದಷ್ಟು ಏನು ಮಾಡಿರಿ ಅಂತಂದ್ರೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.